ಮಾನ್ಯ ಪತ್ರಿಕಾ ಬಂಧುಗಳೇ, ಇವತ್ತು 3 ವಿಚಾರಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗ್ತಿದ್ದೀನಿ. ಮೊದಲನೇ ವಿಚಾರ, ಪರಿಶಿಷ್ಟ ಜಾತಿ ವರ್ಗಗಳು ಮತ್ತು ಮಹಿಳಾ ಮೀಸಲಾತಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರ ಈ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡತಕ್ಕಂಥದ್ರಲ್ಲೂ ಕೂಡ ಮೀಸಲಾತಿಯನ್ನು ಕೊಡ್ತೇವೆ ಅಂತ ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಹ. ನಾನು ಯಾಕೆ ಸ್ವಾಗತ ಮಾಡ್ತಿದ್ದೀನಿ ಅಂತೇಳಿ ತಾವು ಕೇಳಬಹುದು. ಇದು ನಮ್ಮ ಸರ್ಕಾರ ಇದ್ದಾಗ 22-23ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ತೀರ್ಮಾನ ತೆಗೆದುಕೊಂಡ್ರು. ಅದು ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳ ಬಹುದಿನಗಳ ಹೋರಾಟ ಇತ್ತು. ನಾನು ಮೇಲ್ಮನೆಯಲ್ಲಿ ನಾನು ಸದಸ್ಯನಾಗಿ ಪ್ರಶ್ನೆಯನ್ನು ಮಾಡಿದ್ದೆ. ನೀವು ಯಾಕೆ ಹೊರಗುತ್ತಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅನ್ಯಾಯ ಆಗ್ತಾ ಇದೆ, ಅದರಲ್ಲೂ ಮೀಸಲಾತಿ ಕೊಡಬೇಕು ಅಂತಂದಾಗ ಸರ್ಕಾರ ಒಪ್ಪಿಗೆ ಕೊಟ್ಟು ಆವತ್ತೇ ಒಪ್ಪಿಗೆಯನ್ನು ಸೂಚಿಸಿ ನಮಗೆ ತೀರ್ಮಾನ ತೆಗೆದುಕೊಂಡಿತ್ತು. ಅದಾದ ನಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷಗಳು ಕಳೆದ್ರೂ ಕೂಡ ಅದನ್ನು ಹೆಚ್ಚು ಇಷ್ಟೊಂದು ನಾವು ಒತ್ತಡ ಮಾಡಿದ್ರೂ ಕೂಡ ಮಾಡಿರಲಿಲ್ಲ. ಕೊನೆಗೂ ಇವತ್ತು ನಿನ್ನೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ತೀರ್ಮಾನ ತೆಗೆದುಕೊಂಡಿದ್ದನ್ನು ಅದಕ್ಕಾಗಿ ನಮ್ಮ ಸರ್ಕಾರ ಮಾಡಿದ ಕ್ರಮವನ್ನು ಅವರು ಮುಂದುವರಿಸ್ತಾ ಇರೋದ್ರಿಂದ ನಾನು ಅದನ್ನು ಸ್ವಾಗತಿಸಿದ್ದೇನೆ. ಆದರೆ ಅಲ್ಲಿಯೂ ಕೂಡ ತಾರತಮ್ಯ ಮಾಡಿದ್ದಾರೆ. ಯಾಕೆಂತಂದ್ರೆ ಕಾಂಗ್ರೆಸ್ನ ಸಂಸ್ಕೃತಿಯ ತಾರತಮ್ಯ ಸಂಸ್ಕೃತಿ. ಅದು ಮೊದಲಿನಿಂದಲೂ ಕೂಡ ದಲಿತ ವಿರೋಧಿ ಚಟುವಟಿಕೆ ಕಾರ್ಯಕ್ರಮಗಳನ್ನು ಪದೇ ಪದೇ ಮಾಡ್ತಾ ಬಂದಿರೋದನ್ನು ನಾನು ಆಗಿಂದಾಗ್ಗೆ ಹೇಳ್ತಾ ಬಂದಿದ್ದೇನೆ. ಇದರಲ್ಲೂ ಏನು ಮಾಡಿದ್ದಾರೆ ಅಂತಂದ್ರೆ, ಮೊದಲು ಇದು ಏನೋ 21 ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ 20 ಇದಕ್ಕೆ ಅಂಕೆಗಳನ್ನು ತೆಗೆದುಕೊಂಡಾಗ ಮೀಸಲಾತಿ ಇಲ್ವಂತೆ. ಅದಕ್ಕಿಂತ ಹೆಚ್ಚು ಬಂದಾಗ ಮಾತ್ರ ಮೀಸಲಾತಿ. ಯಾವುದೇ ಡಿಪಾರ್ಟ್ಮೆಂಟ್ಗಳಲ್ಲಿ 100 ಒಂದೇ ಸಾರಿ ತೆಗೆದುಕೊಳ್ಳೋದಿಲ್ಲ. 10, 15, 20 ತೆಗೆದುಕೊಳ್ತಾರೆ. ಅಂದಮೇಲೆ ನೀವು ಕೊಡೋ ಮೀಸಲಾತಿ ಯಾರಿಗೆ ಸೇರ್ತದೆ? ಇದು ದಲಿತರಿಗೆ, ಮಹಿಳೆಯರಿಗೆ ಮಾಡ್ತಕ್ಕಂಥ ವಂಚನೆ, ಮೋಸ ಅಲ್ವಾ? ಈ ಕ್ಲಾಸ್ ಅನ್ನ ನೀವು ಯಾಕೆ ಇಟ್ಟಿದ್ದೀರಿ? ನಾವು ಮಾಡುವಾಗ ಅದಿರಲೇ ಇಲ್ಲ. ನೀವು ಎಷ್ಟೇ ತೆಗೆದುಕೊಳ್ಳಿ ಆ ಅಂಕಿ ಅಂಶಗಳ ಪ್ರಕಾರವಾಗಿ ಮೀಸಲಾತಿಯನ್ನು ಕೊಡಲೇಬೇಕು. ಇದು ಪದ್ಧತಿ ಆಗಬೇಕೇ ಹೊರತು ಒಂದು ಕೈಯಲ್ಲಿ ಕೊಟ್ಟಂಗೆ ಮಾಡಿ ಇನ್ನೊಂದು ಕಡೆಯಿಂದ ಕಿತ್ಕೊಳ್ಳಂಗೆ ಮಾಡುವಂಥದ್ದು ಇದು ಕಾಂಗ್ರೆಸ್ನ ಸಂಸ್ಕೃತಿ. ಅದೇ ವಿಚಾರದಲ್ಲಿ ಹಿಂದೆ ಗುತ್ತಿಗೆ ಕೊಡ್ತಿದ್ರು ಕಾಂಟ್ರಾಕ್ಟ್ಗಳನ್ನು, ಅಲ್ಲಿ ಪ್ಯಾಕೇಜ್ಗಳನ್ನು ಮಾಡ್ತಿದ್ರು. 25 ಲಕ್ಷ ಇದ್ರೆ ಅದನ್ನ ಪ್ಯಾಕೇಜ್ ಮಾಡಿ ದಲಿತರಿಗೆ ಅಷ್ಟರಲ್ಲಿದ್ರೆ ಕೊಡಬೇಕು ಅಂತ ಮಾಡಿದ್ರು. ಆ ಸಂದರ್ಭದಲ್ಲಿ ಕೊಡ್ತಕ್ಕಂಥವ್ರು ಏನ್ ಮಾಡ್ತಿದ್ರು ಅಂತಂದ್ರೆ 4-5 ಆ ಪ್ಯಾಕೇಜ್ಗಳನ್ನು ಸೇರಿಸಿ ಒಂದೇ ಮಾಡಿ 1 ಕೋಟಿ ಮೀರಿದಂತೆ ಮಾಡಿ ಕಾಂಟ್ರಾಕ್ಟ್ ಬೇರೆಯವ್ರಿಗೆ ಕೊಡ್ತಿದ್ರು. ಅಂದ್ರೆ ದಲಿತರನ್ನು ವಂಚನೆ ಮಾಡ್ತಕ್ಕಂಥದ್ದು ಈ ರೀತಿ ನಡೀತದೆ. ಅದಕ್ಕೆ ಇವತ್ತು ನಡೀತಕ್ಕಂಥ ಏನು ನೀವು ಮೀಸಲಾತಿಯನ್ನು ಕೊಟ್ಟಿದ್ದೀರಿ, ಇದು ದಲಿತರಿಗೆ ವಂಚನೆ ಮಾಡ್ತಕ್ಕಂಥ ಮೀಸಲಾತಿ. ನಾನು ಮೊದಲು ಹೇಳಿದ್ದೇನೆ, ಈಗಾಗಲೇ 25,000 ಕೋಟಿ ರೂಪಾಯಿಗಳನ್ನ ದಲಿತರಿಗೆ ಮೀಸಲಿಟ್ಟ ಹಣವನ್ನ ನೀವು ಬೇರೆ ವಿಚಾರಗಳಿಗೆ ತೆಗೆದಿದ್ದೀರಿ. ನಿನ್ನೆ 1 ವರ್ಷ ತುಂಬಿದ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಘೋಷಣೆ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು, ನಾವು 56,000 ಕೋಟಿ 1 ವರ್ಷದಲ್ಲಿ ಇದಕ್ಕೆ ಏನೋ ಗ್ಯಾರಂಟಿಗಳಿಗೆ ಹಣ ಕೊಟ್ಟಿದ್ದೀವಿ ಅಂತ. ನೀವು ಖಜಾನೆಯಿಂದ ಕೊಡಲಿಲ್ಲ. 25,000 ಕೋಟಿ ನಮ್ಮ ಹಣವನ್ನ ನೀವು ನುಂಗಿದ್ದೀರಲ್ಲ. ದಲಿತರಿಗೆ ಅಲ್ಲಿಗೆ ಗ್ಯಾರಂಟಿಗಳಿಗೆ ಅವರು ಬಾಧ್ಯರಾಗಿರ್ಲಿಲ್ವಾ? ವಂಚನೆ ಮಾಡಲಿಲ್ವಾ? ಮೋಸ ಮಾಡಲಿಲ್ವಾ? ಈ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿದೆ. ಇದು ಒಂದು ವಿಚಾರ. ಎರಡನೇ ವಿಚಾರ, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗಾ ಜಿಲ್ಲಾ ಉಸ್ತುವಾರಿ ಸಚಿವರು. ಅಲ್ಲಿ ಯಥೇಚ್ಛವಾಗಿ ಓಲೈಕೆ ರಾಜಕಾರಣ ನಡೀತಾ ಇರತಕ್ಕಂಥದ್ದು. ಮಾತಿಗೂ
ಎಲ್ಲರಿಗೂ ಚಾಲೆಂಜ್ ಮಾಡತಕ್ಕಂಥ ಮಾನ್ಯ ಮಂತ್ರಿಗಳು ಇವತ್ತು ಅವರ ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ವಾ? ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಎಂಬ ಗ್ರಾಮದಿಂದ 44 ವರ್ಷದ ಆನಂದ್ ಅಂತಕ್ಕಂಥವ್ರು, ಅಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಇದೆ, ಅಲ್ಲಿ PhD ಮಾಡಲಿಕ್ಕೆ ಹೋಗಿದ್ರು. ದಲಿತ ಹುಡುಗ. ಅವರು ಮೊನ್ನೆ ಕೊಲೆಯಾಗಿ ಒಂದು ಪೆಟ್ರೋಲ್ ಬಂಕ್ನ ಪಕ್ಕದಲ್ಲಿ ಬಿದ್ದಿದ್ದಾರೆ. ಇದುವರೆಗೂ ಕೂಡ ಅದು ಸುದ್ದಿ ಆಗ್ತಾ ಇಲ್ಲ, ಮುಚ್ಚಿಡಲಾಗ್ತಾ ಇದೆ. ಕಾರಣ ಏನು ಅಂತ ಗೊತ್ತಿಲ್ಲ. ಸಂಪೂರ್ಣ ಕಂಟ್ರೋಲ್ ಮಾಡ್ತಕ್ಕಂಥ ಜಿಲ್ಲೆಯನ್ನ ಮಂತ್ರಿಗಳಿಗೆ ಇದರ ಬಗ್ಗೆ ಎನ್ಕ್ವೈರಿ ಮಾಡಿಸ್ಬೇಕು ಅಂತ ಗೊತ್ತಿಲ್ವಾ? ಏನಾಯ್ತು ಅಂತ ಗೊತ್ತಿಲ್ವಾ? ಮತ್ತೆ ನೀವೇನ್ ಮಾಡ್ತಿದ್ದೀರಿ? ದಲಿತರ ಬಗ್ಗೆ ದೊಡ್ಡ ಮಾತುಗಳು ಭಾಷಣ ಮಾಡ್ತೀರಿ, ಕಾಳಜಿ ತೋರಿಸ್ತೀರಿ. ಇಲ್ಲಾಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿಲ್ವಾ? ನಿಮ್ಮ ಮೂಗಿನ ತಳಗ ಆಗಿದೆಯಲ್ಲ, ಇದಕ್ಕೆ ಯಾರು ಹೊಣೆ? ಈಗ 44 ವರ್ಷದ ವಯಸ್ಸಿನ ಒಬ್ಬ ಯುವಕ, ಇವತ್ತಿನ ದಿವಸ ಅವರ ತಂದೆ ಇಲ್ಲ, ತಾಯಿ ಮತ್ತು ತಂಗಿ ಅವರನ್ನ ಸಾಕಬೇಕಾದ ವ್ಯಕ್ತಿ ಇವತ್ತು ಮರಡರಾಗಿ ಬಿದ್ದಿದ್ದಾನೆ. ಅಲ್ಲಿ ಕಾರಣ ಏನು? ಆತೇನು ವ್ಯಾಪಾರಕ್ಕೆ ಹೋಗಿರಲಿಲ್ಲ, PhD ಮಾಡ್ಲಿಕ್ಕೆ ಹೋದವನು. ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಆತ? ಯಾಕಾಯ್ತು? ನನಗೆ ಈ ಮಂತ್ರಿಗಳು ಇವರು ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಇಂಥವೆಲ್ಲ ನಡೆಯೋದಿಲ್ಲ. ಇದನ್ನ ನಿಭಾಯಿಸಲಿಕ್ಕೆ ಅವರು ಯೋಗ್ಯರಲ್ಲ. ಆ ಜಿಲ್ಲಾ ಮಂತ್ರಿ ಸ್ಥಾನದಿಂದ ಅವರನ್ನ ಮೊದಲು ಕೈ ಬಿಡಬೇಕು, ಮಂತ್ರಿಗಿರಿಯಿಂದನೇ ಬಿಡಬೇಕು. ಆದ್ರೆ ಜಿಲ್ಲೆಯಿಂದ ಅವರನ್ನ ಹೊರಗಾಕ್ಬೇಕು ಮೊದಲು. ಇಲ್ಲ ಅಂತಂದ್ರೆ ಅಲ್ಲಿ ದಲಿತರು ಅಥವಾ ಮೈನಾರಿಟೀಸ್ ಇರ್ಬೋದು, ಬೇರೆ ಯಾರಿಗೂ ರಕ್ಷಣೆ ಇಲ್ಲ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಎರಡನೇದು. ಈ ವಿಚಾರವನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಇದು ಇನ್ವೆಸ್ಟಿಗೇಷನ್ ಆಗಬೇಕು, ಕಾರಣ ಗೊತ್ತಾಗಬೇಕು. ಇದೇ ಇದರಲ್ಲಿ ಯಾದಗಿರಿಯಲ್ಲಿ ಹೋದ ತಿಂಗಳಲ್ಲಿ ಒಂದು ಕೊಲೆ ಆಯಿತು, ಮುಚ್ಚೆ ಹೋಯ್ತು. ಇದುವರೆಗೂ ಅದು ಹೊರಗಡೆನೆ ಬರ್ತಾ ಇಲ್ಲ. ನಮಗೆ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೀವಿ, ಆದರೂ ಅದನ್ನ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಮೂರನೇ ವಿಚಾರ ಇವತ್ತು ಇನ್ನೊಂದು ಹೇಳ್ತೇನೆ. ವಿಡಿಯೋಗಳು ಎಲ್ಲ ಕಡೆಯಲ್ಲೂ ಹರಿದಾಡ್ತಾ ಇದೆ, ವಿಡಿಯೋಗಳು. ಇದನ್ನು ನೋಡಿದ್ರೆ ನಾವು ಯಾಕಪ್ಪ, ಏನು ಇಂಥ ಟಾರ್ಚರು ಈ ರಾಜ್ಯದಲ್ಲಿ ಈಗ ನಡೀತದ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಅದನ್ನು ನೀವು ವಿಡಿಯೋಗಳು ನೋಡ್ಬೇಕು. ಕಾರ್ ಬೇಕು ಅಂತ ಯಾರೋ ಒಬ್ಬ ವ್ಯಕ್ತಿ ಕೇಳ್ತಾನೆ. ಆ ಕಾರು ತೆಗೆದುಕೊಳ್ಳಿಕ್ಕೆ ಅಂತೂ ಹೋದ್ರೆ ಅವನನ್ನ 3 ದಿವಸ ರೂಮಲ್ಲಿ ಕೂಡಾಕಿ ಮೂವರನ್ನ ಆ ಟಾರ್ಚರ್ ಮಾಡಿ ಅವ್ರ ಮರ್ಮಾಂಗಗಳಿಗೆಲ್ಲ ಶಾಕ್ ಕೊಟ್ಟು 10 ಲಕ್ಷ ರೂಪಾಯಿ ಇಲ್ಲಿ ಇಟ್ಟು ಹೋಗು ಅಂತೇಳಿ ಇದು ಮಾಡ್ತಾರೆ. ಇದನ್ನು ನಾನು ಹೇಳಿದ್ರೆ ಒಂದು ರೀತಿಯಲ್ಲಿ ತಪ್ಪಾಗುತ್ತೇನೋ ನನಗೆ ಗೊತ್ತಿಲ್ಲ. ಅದು ಬಂದಿರೋ ವಿಡಿಯೋದಿಂದ ಹೇಳ್ತೀನಿ. ಇದು ಮಾಡಿರ್ತಕ್ಕಂಥದ್ದು ಮುಸ್ಲಿಂ ಬಾಂಧವರ ಯುವಕರು ಇದನ್ನು ಮಾಡಿರ್ತಕ್ಕಂಥ. ಇದು ಗುಲ್ಬರ್ಗದಲ್ಲೇ ನಡೆದಿರೋದು. ಇಂಥವೆಲ್ಲ ನಡೀತದೆ ಅಂತಂತಂದ್ರೆ ನೀವೇನ್ ಕೈ ಕಟ್ಟಿ ಕಣ್ಣು ಮುಚ್ಚಿ ಕುಳಿತಿದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಜಿಲ್ಲಾ ಮಂತ್ರಿಗಳೇ? ಯಾವ ಕಾರಣಕ್ಕೆ ಆಗ್ತಾ ಇದೆ? ಹಂಗಿದ್ದ ಮೇಲೆ ನಿಮ್ಮ ಸರ್ಕಾರ ಬದುಕಿದೆಯಾ ಅಥವಾ ನೀವು ಬದುಕಿದ್ದೀರಾ? ಹೊರಗಡೆ ಬಂದು ಹೇಳಿ, ನಮ್ಮ ಸರ್ಕಾರ ಬದುಕಿದೆ, ನಾವು ಬದುಕಿದ್ದೇವೆ ಅಂತ ಹೇಳಿ ಹೋಗ್ಲಿ. ಏನ್ ನಡೀತಾ ಇದೆ ಈ ರಾಜ್ಯದಲ್ಲಿ? ಲಾ ಅಂಡ್ ಆರ್ಡರ್ ಸರಿ ಇದೆಯಾ? ಹೋಮ್ ಮಿನಿಸ್ಟರ್ ಏನು ಮಾಡ್ತಿದ್ದಾರೆ? ಇನ್ನು ಚುನಾವಣೆ ಮಾಡ್ಬೇಕಾ ನೀವು? ಈ ರಾಜ್ಯ ರಕ್ಷಣೆ ಮಾಡ್ಬೇಕಾ? ಬರೀ ಚುನಾವಣೆ ಮಾಡ್ಬೇಕಾ ನೀವು? ಟಾರ್ಗೆಟ್ ಮಾಡ್ಲಿಕ್ಕೆ ನಿಮಗೆ ಗೊತ್ತು, ಯಾರ್ಯಾರನ್ನ ಟಾರ್ಗೆಟ್ ಮಾಡಬೇಕು, ಯಾರನ್ನ ಎಲ್ಲಿ ಮುಗಿಸ್ಬೇಕು, ರಾಜಕೀಯವಾಗಿ ಯಾರನ್ನ ಎಲ್ಲಿ ಹತೋಟಿಗೆ ಇಡಬೇಕು, ಬಸ್ನಲ್ಲಿ ಇಡಬೇಕು, ಇದೆಲ್ಲ ಮಾಡ್ತೀರಿ. ಪೆನ್ ಡ್ರೈವ್ಗಳೆಲ್ಲ ಬಿಡ್ತೀರಿ. ಪೆನ್ ಡ್ರೈವ್ ಫ್ಯಾಕ್ಟ್ರಿನೇ ಇಟ್ಬಿಟ್ಟಿದ್ದೀರಿ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಇವೆಲ್ಲ ಗೊತ್ತಾಗಲ್ವಾ ನಿಮಗೆ? ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ದಯಮಾಡಿ ಹೇಳ್ತೇನೆ, ನಿಮಗೇನಾದ್ರೂ ಇವೆಲ್ಲನೂ ಹದ್ದುಬಸ್ತಿಕೆ ತರಲಿಕ್ಕೆ ನಿಮಗೆ ಯೋಗ್ಯತೆ ಇದ್ರೆ ಮಾಡಿ. ಇಲ್ಲ ಅಂತಂದ್ರೆ ಒಂದು ತೊಲಗಿ ಹೋಗ್ರಿ ಆ ಕಡೆ. ಸಾಕು ನಿಮ್ಮ ಸಹವಾಸ ಅಂತೇಳಿ ಜನ ಎಲ್ಲ ಕಡೆಯಲ್ಲೂ ನಿಮ್ಮನ್ನ
ಎಲ್ಲ ಕಡೆಯನ್ನು ತುಚ್ಛವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ಇದೆಲ್ಲ ನಿಮಗೆ ಗಮನಕ್ಕೆ ಬಂದಿಲ್ವಾ? ನಿಮ್ಮ ಇಂಟೆಲಿಜೆನ್ಸ್ ಇಲ್ವಾ? ಜನ ಹೇಳ್ತಿಲ್ವ? ಜನ ಏನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗ್ತಿಲ್ವಾ? ಇದಕ್ಕಾಗಿ ಏನು ಅಧಿಕಾರ ಅಧಿಕಾರ ಅಂತ ಇದಕ್ಕಾಗಿ ಯಾಕೆ ಸಾಯ್ತೀರಿ? ಈ ಜನರ ಸಂಕಷ್ಟಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಮನವಿ ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.